ಮತದಾರರ ಪಟ್ಟಿಗಳಲ್ಲಿನ ಅವಶ್ಯಕತೆ ಮತ್ತು ಮತಗಳ್ಳತನದ ಆರೋಪದ ಹಿನ್ನೆಲೆಯಲ್ಲಿ ಕೆಆರ್ಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಶಾಸಕರು ಕೆಆರ್ಪುರಂನಲ್ಲಿ ಹಾಗೂ ಬೃಹತ್ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಿದರು. ಮತದಾರರ ಪಟ್ಟಿಯಲ್ಲಿನ ಅವ್ಯವಸ್ಥೆ ಮತ್ತು ಮತಗಳ್ಳತನ ಆರೋಪದ ಹಿನ್ನೆಲೆಯಲ್ಲಿ ಕೆಆರ್ಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಿದ್ರು. ಕೆಆರ್ಪುರದ ಜಿಬಿಎ ಕಚೇರಿ ಎದುರು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಮತ್ತು ಸಹಿಯನ್ನ ಸಂಗ್ರಹಿಸಿರುವಂತಹ ಕಾರ್ಯಕರ್ತರುಗಳು ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಹಾಗೆ ಮಾಜಿ ಶಾಸಕಿ ಪೂರ್ಣಿಮಾ ಕೂಡ ಮಾತನಾಡಿದ್ರು. ಮತಗಳ್ಳತನ ನಡೆಸಲಾಗ್ತಾ ಇದೆ ಎಂಬುದು ಕೇವಲ ಆರೋಪ ಅಲ್ಲ, ಇದು ವಾಸ್ತವವಾಗಿದೆ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಸತತವಾಗಿ ಗೆಲ್ಲಲು ಇದು ಒಂದು ಕಾರಣ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಸಂವಿಧಾನ ನೀಡಿರುವಂತಹ ಮತದಾನದ ಹಕ್ಕನ್ನ ಬಿಜೆಪಿ ಸರ್ಕಾರ ನಾಶ ಮಾಡ್ತಾ ಇದೆ ಅಂತ ಅವರು ದೂರಿದ್ರು. ಬದಲಾವಣೆ ಮಾಡುದು ಈ ತರ ಮಾಡೋರಿಗೆ ನಾವು ಮುಲಾಜ್ ಇಲ್ದಂಗೆ ಅಪೋಸ್ ಮಾಡಿ ಒಂದು ವಿಡಿಯೋ ಟೇಪ್ ಎಲ್ಲ ಮಾಡ್ತಾರಲ್ಲ ಅದನ್ನ ರಿಲೀಸ್ ಮಾಡಿದ್ದಂದ್ರೆ ಬಿಜೆಪಿ ಸರ್ಕಾರ ಅವತ್ತೇ ಒಂದು ಈ ತರ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಕ್ಷೇತ್ರದಲ್ಲಿ ಈ ಮತಗಳ್ಳತನದ ಒಂದು ನಡೀತಾ ಇದೆ. ಇದು ಆರೋಪ ಅಂತಲ್ಲ, ಇದು ಖಂಡಿತವಾಗ್ಲೂ ನಡೀತಾ ಇದೆ. ಹಾಗಾಗ್ಲೇ ಬಿಜೆಪಿಯವರು ಗೆಲ್ಲಲಿಕ್ಕೆ ಕೂಡ ಸತತವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾಳ ವಿವರವಾಗಿ ಮಹದೇವಪುರ ಕ್ಷೇತ್ರದಲ್ಲಿರ್ಬೋದು, ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿರ್ಬೋದು, ಇವತ್ತು ಬಿಹಾರಲ್ಲಾಗಿರುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಆದೇಶ ಕೊಟ್ಟಿದೆ ಅನ್ನೋಂಥದ್ದು ನಮಗೆಲ್ಲ ಗೊತ್ತಿದೆ. ಅಂದರೆ ಜನರ ಹಕ್ಕೇನಿದೆ, ಇದು ಕಾಂಗ್ರೆಸ್ ಪಕ್ಷದ ಒಂದು ಮಾತಲ್ಲ, ಇದು ನಮ್ಮ ಸಂವಿಧಾನ ನಮಗೇನು ಹಕ್ಕು ಕೊಟ್ಟಿದೆ ಆ ಹಕ್ಕನ್ನೇ ನಾಶ ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಜನರಲ್ಲಿ ತಿಳಿವಳಿಕೆ ಮೂಡುವಂಥದ್ದು ಮತ್ತು ಇದು ಒಂದು ನಿಜವಾಗ್ಲೂ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಎಲೆಕ್ಷನ್ ಕಮಿಷನ್ನ ಗುರಿ ಹಾಕ್ಕೊಂಡು ನಾವು ಮಾತಾಡಿದಾಗ ಅದಕ್ಕೆ ಉತ್ತರವನ್ನು BJP ಪಕ್ಷದವ್ರು ಕೊಡ್ತಾರೆ. ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡ್ಕೊಂಡಂಗಲ್ವ. ಅಂದರೆ ತಾವು ತಪ್ಪು ಮಾಡಿರೋದ್ರಿಂದಲೇ ತಾವು ಇವತ್ತು ಒದ್ದಾಡ್ತಾ ಇದ್ದೀರಾ, ತಮ್ಮ ಸದಸ್ಯರುಗಳು ತಮ್ಮ ಶಾಸಕರುಗಳು ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಏನು ಮತಗಳ್ಳತನ ಆಗ್ತಾ ಇದೆ ಅದನ್ನು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಮಾಡಿ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನೂ ಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೋಡಿ, ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆಲ್ಲ ಬದ್ಧ ನಾವು ಅಷ್ಟೇ. ಪಕ್ಷ ಈಗ ಮೋಹನ್ ಬಾಬು ಅವ್ರನ್ನ ಅಧ್ಯಕ್ಷರನ್ನು ಮಾಡಿದೆ. ಪಕ್ಕದಲ್ಲಿ ಏನು ಮಹಾನಗರ ಪಾಲಿಕೆ ಇದೆ ಅದರ ಪ್ರಕಾರ ಆ ಪಾಲಿಕೆಗಳು ಹೇಗೆ 5 ಮಾಡಿದ್ದಾರೆ ಅದರ ಪ್ರಕಾರ ಮಾಡಿದ್ದಾರೆ. ಸೊ ಪಕ್ಷದ ಸಂಘಟನೆಗೆ ಮೊದಲು ಒತ್ತು ಕೊಡ್ತೇವೆ ನಾವು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಅವರ ಆದೇಶದಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ವೋಟ್ ಚೋರ್ ಗಡ್ಡಿ ಚೋರ್ ಅಂತೇಳಿ ಯಾರು ಮತಗಳ್ಳತನ ಮಾಡ್ತಾ ಇದ್ದಾರೋ ಅಧಿಕಾರವನ್ನು ಬಿಟ್ಟು ತೊಲಗಿ ಅಂತೇಳಿ ಇಡೀ ದೇಶಾದ್ಯಂತ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕೂಡ KC ವೇಣುಗೋಪಾಲ್ರವರು ಕರ್ನಾಟಕ ರಾಜ್ಯದ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದು ಇದು ಭಾಳ ಸೀರಿಯಸ್ ಆಗಿ ನಡೀಬೇಕು, ಇದು ಕೇವಲ ಒಂದು ಡಿಸ್ಟಿಕ್ಕಾಗಲಿ ರಾಜ್ಯಕ್ಕಾಗಲಿ ಸಂಬಂಧಪಟ್ಟಂಥದ್ದಲ್ಲ, ಇಡೀ ದೇಶದಲ್ಲಿ ಸುಮಾರು ಏನು ನರೇಂದ್ರ ಮೋದಿಯವರು 11 ವರ್ಷದಿಂದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೋ ಯಾವ ರೀತಿ ಅವರು ಆಯ್ಕೆ ಆಗ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ಮೊನ್ನೆ ತಾನೇ ಬೆಂಗಳೂರು ಮಹಾನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಉದಾಹರಣೆಯನ್ನು ತೆಗೆದುಕೊಂಡು ಅಲ್ಲಿ ಯಾವ ರೀತಿ 1 ಲಕ್ಷಕ್ಕೂ ಹೆಚ್ಚು ಮತಗಳು ಚೋರಿ ಆಗಿತ್ತು ಅನ್ನತಕ್ಕಂಥದ್ದನ್ನು
ಬಿಡಿಯಾಗಿ ಬಿಡಿಸಿ ಹೇಳಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು. ಅದೇ ರೀತಿಯಾಗಿ ಬಿಹಾರದಲ್ಲಿ ಏನು ಚುನಾವಣೆ ಘೋಷಣೆ ಆಗಿದೆಯೋ ಅಲ್ಲೂ ಕೂಡ ಸುಮಾರು 64 ಲಕ್ಷ ಮತಗಳನ್ನು ತೆಗೆದುಹಾಕಿದ್ದಾರೆ. ಇದಕ್ಕೆ ಕಾರಣವನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ನೆನೆ ಆದೇಶವನ್ನು ಮಾಡಿದೆ. ಇವರು ಮೋಸದಿಂದ ಚುನಾವಣೆಯನ್ನು ಗೆಲ್ಲೋದ್ರ ಮುಖಾಂತರವಾಗಿ ಈ ರಾಷ್ಟ್ರದಲ್ಲಿ ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿರವರು ಇಡೀ ದೇಶದಲ್ಲಿ ಭಾರತ ಜೋಡೋ ಯಾತ್ರೆ ಮಾಡಿದ ರೀತಿಯಲ್ಲಿ ಇವತ್ತು ಮತಗಳ್ಳತನ ಮಾಡತಕ್ಕ ಅಧಿಕಾರವನ್ನು ಬಿಟ್ಟು ತೊಲಗಬೇಕು ಅಂತೇಳಿ ಆಂದೋಲನವನ್ನು ಕಾಂಗ್ರೆಸ್ಸಿನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಒಂದು ಬೂತ್ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದ ತನಕ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ ಇವತ್ತು KR ಪುರಂದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ನಮಗೆ ಆದೇಶ ಇದೆ 5 ಕೋಟಿ ಕಾರ್ಯಕರ್ತರ ಸಿಗ್ನೇಚರ್ನ ಮಾಡಿ ಕಳಿಸ್ಕೊಡ್ಬೇಕು ಡೆಲ್ಲಿಗೆ ಅಂತೇಳಿ. ಆದ್ದರಿಂದ ಇಡೀ 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಕೂಡ ಸಹಿಯನ್ನು ಮಾಡೋದ್ರ ಮುಖಾಂತರವಾಗಿ ಇದನ್ನು ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟು ಸುಮಾರು ಕಡಿಮೆ ಅಂದರೂ ಕೂಡ 5 ಕೋಟಿ ಜನಸಂಖ್ಯೆ ಸೈನನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತವಾಗಿ ಸಾಂಕೇತಿಕವಾಗಿ ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಬೂತ್ಗೂ ಕೂಡ ನಾವು ಬೂತು BLA 2 ಅಂತ ಏನು ಮಾಡಿದ್ದೀವಿ ಅವರ ಮುಖಾಂತರವಾಗಿ ಪ್ರತಿಯೊಂದು ಬೂತ್ಗೂ ಹೋಗೋದ್ರ ಮುಖಾಂತರ ಯಾರ್ಯಾರ ಹೆಸರುಗಳನ್ನು ಡಿಲೀಟ್ ಮಾಡಿದರೆ ಬೇಕು ಅಂತೇಳಿ, ಯಾರ ಹೆಸರನ್ನ ಬೇಕು ಅಂತ ಸೇರಿಸಿದಾರೋ ಇಂಥದ್ದೆಲ್ಲವನ್ನು ತೆಗೆದುಹಾಕೋ ರೀತಿಯಲ್ಲಿ ಪ್ರಾಮಾಣಿಕವಾದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನಿದೆಯೋ ಒಬ್ಬರಿಗೆ ಒಂದು ಮತ ಅಂತೇಳಿ ಅಂತ ನನಗೂ ಕೂಡ ಒಂದೇ ಮತ, ಕೂಲಿ ಮಾಡೋನಿಗೂ ಒಂದೇ ಮತ, ರಾಹುಲ್ ಗಾಂಧಿ ಅವ್ರಿಗೂ ಒಂದೇ ಮತ, ಸೋನಿಯಾ ಗಾಂಧಿ ಅವ್ರಿಗೂ ಒಂದೇ ಮತ. ವಿಡಿಯೋ ಟೇಪ್ ಇದೆ, 15 ನಿಮಿಷದಲ್ಲಿ ನಾಶ ಇಲ್ಲ. ಎಲ್ಲ ಫಿಕ್ಸ್ ಮಾಡಲೇಬೇಕು. ಯಾರ್ಯಾರು ಇಲ್ಲಿ ಚೋರಿ ಮಾಡಿದ್ದಾರೆ ಗದ್ದಿನ ಚೋಡ್ ಮಾಡಬೇಕು, ಬದಲಾವಣೆ ಮಾಡುದು.